ನಿತ್ಯನ ದಿವ್ಯಾ ನೋಡಿದ್ರು ಅಪಾಯನೇ. ಇಲ್ಲ ಇನ್ಯಾರಾದ್ರೂ ದಿವ್ಯಾನ ಎತ್ಕೊಂಡು ಹೋಗ್ಬೋದು. ನಾವೆಲ್ಲ ಹೋಗಿ ಹುಡುಕಿದ್ರೆ ಗಂಗಾಗೆ ಅನುಮಾನ ಬರುತ್ತೆ. ನೀವು ಹೋಗಿ ಹುಡುಕಿ ನಾಣಿ. ಗಂಗಾ ಪ್ರದಕ್ಷಿಣೆ ಆಗೋ ಅಷ್ಟರಲ್ಲಿ ದಿವ್ಯನ್ನ ಕರ್ಕೊಂಡು ಬನ್ನಿ. ಬೇಗ ಹೋಗಿ. ನಡಿ ಮೀನಾಕ್ಷಿ, ಬಾರೋ ಕೇಶವ. ಭಗವಂತ, ದಿವ್ಯಾಗ ಏನು ಆಗದೆ ಇರೋ ಹಾಗೆ ನೋಡ್ಕೊ. ಗಂಗಾಗೆ ಇನ್ನೊಂದು ನೋವು ಕೊಡಬೇಡ. ಅಮ್ಮ, ಅಮ್ಮ, ಎಲ್ಲಿದ್ಯಮ್ಮ? ಬೇಗ ಕಾಣಿಸ್ಕೊಳಮ್ಮ. ನನಗೆ ಭಯ ಆಗ್ತದೆ ಅಮ್ಮ. ಅಮ್ಮ, ಲೇ, ಅಲ್ಲಿ ನೋಡು ಆ ಹುಡುಗಿ. ಬಾ ಮಾವ ಹೋಗೋಣ. ಛೇ, ಮಿಸ್ ಆಗೋದ್ಲು ಮಾವ. ಇವತ್ತು ಹೇಗಾದ್ರೂ ಆ ಹುಡುಗಿನ ಎತ್ಕೊಂಡು ಹೋಗ್ಬೇಕು. ನಡಿ. ಸರಿ ಮಾವ. ಎಕ್ಸ್ಕ್ಯೂಸ್ ಮೀ, ಯಾಕೆ ನನ್ನ ನೋಡಿ ನಗ್ತಾ ಇದ್ದೀರಾ? ನಿನ್ನ ಕುತೂಹಲ ನೋಡ್ತಿದ್ರೆ ನಗು ನಿಲ್ತಿಲ್ಲಮ್ಮ. ಎಷ್ಟೊತ್ತು ಅಂತ ಹೀಗೆ ಓಡಾಡ್ತಾ ಇರ್ತೀಯ? ಸುಸ್ತಾಗೋಲ್ವಾ ನಿನಗೆ? ನೀವ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ನೀನು ಏನು ಹುಡುಕ್ತಿದ್ಯಾ ಅಂತ ನಿನಗೆ ಗೊತ್ತು ಅಂತ ನನಗೆ ಗೊತ್ತಮ್ಮ. ಓ, ಹಾಗಾದ್ರೆ ನಾನು ಹುಡುಕ್ತಿರೋದು ಎಲ್ಲಿದೆ ಹೇಳಿ? ನಾವು ಹೇಳೋದು ಯಾಕೆ? ಹುಡುಕ್ತಿದ್ಯಾ ಅಲ್ವಾ? ನೀನೇ ನೋಡ್ತೀಯ. ಏನ್ ನೋಡ್ತೀನಿ? ಏನ್ ನೋಡ್ಬೇಕು ಅನ್ಕೊಂಡಿದ್ಯೋ ಅದನ್ನೇ ನೋಡ್ತೀಯ. ನಿನ್ನ ಆಲೋಚನೆ ಕೆಟ್ಟದೇ ಆಗಿದ್ರು ನಿನ್ನ ತಪಸ್ಸು ಫಲಿಸುತ್ತೆ. 8 ವರ್ಷದ ಕಾಯುವಿಕೆಗೆ ಅರ್ಥ ಆಕಾರವಾಗಿ ಎದುರಾಗುತ್ತೆ. ನೀವ್ ಏನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಯ್ತು ಅಂತ ನನಗೆ ಅರ್ಥ ಆಯ್ತು. ಓಕೆ. ಏನೋ ನಡೆಯುತ್ತೆ ಅಂತ ಹೇಳಿದ್ರಿ. ಏನ್ ನಡೆಯುತ್ತೆ? ಜಾತ್ರೆಗೆ ಬಂದಿದ್ಯಾ ಅಲ್ವಾ? ಏನ್ ನಡೆಯುತ್ತೋ ನೋಡು. ಸುಮ್ನೆ ಹೈಪ್ ಕೊಡ್ತಿದ್ದೀರಾ ಇಲ್ಲ ನಿಜವಾಗ್ಲೂ ನಡೆಯುತ್ತಾ? ಇಲ್ಲಿಗೆ ಭಕ್ತರು ತಮ್ಮ ಕೋರಿಕೆ ನೆರವೇರಿಸಬೇಕು ಅಂತ ಬಂದು ಹರಕೆನ ತೀರಿಸ್ತಾರೆ. ನೀನು ಮಾಡ್ತಿರೋ ಹರಕೆ, ನಿನ್ನ ತೀರದ ಕೋರಿಕೆ ಎರಡು ಸ್ವಲ್ಪ ಹೊತ್ತಿನಲ್ಲೇ ತೀರುತ್ತೆ. ನೀನು ನೋಡ್ಬೇಕು ಅನ್ಕೊಂಡಿದ್ದನ್ನ ನೋಡ್ತೀಯ. ನಿನ್ನ ಕುತೂಹಲ, ನಿನ್ನ ಓಟ, ನಿನ್ನ ಕನಸು ಎಲ್ಲ ನೆರವೇರೋ ಸಮಯ ಹತ್ರ ಬಂದಿದೆ. ಹೋಗಮ್ಮ. ಏನಮ್ಮ ಆ ಸ್ವಾಮೀಜಿ ಹತ್ರ ಏನ್ ಮಾತಾಡ್ತಿದ್ದೆ? ಅವ್ರು ನಿನಗೇನ್ ಹೇಳಿದ್ರಮ್ಮ?
ನಾನು ನೋಡ್ಬೇಕು ಅನ್ಕೊಂಡಿದ್ದೀನ ನೋಡ್ತೀನಂತೆ. ನಾನು ಯಾರಿಗೋಸ್ಕರ ಕಾಯ್ತಾ ಇದ್ದೀನೋ ಅವರೇ ನನಗೆ ಎದುರಾಗ್ತಾರಂತೆ. ಅವನೊಬ್ಬ ಮೊದಲೇ ಎಲ್ಲನೂ ಹೇಳ್ಬಿಡ್ತಾನೆ. ಗಂಗಾ ಇಲ್ಲೇ ಇದ್ದಾಳೆ ಅಂತ ನಿತ್ಯಗೆ ಮೊದಲು ಹೇಳ್ಬೇಕಾ? ಇನ್ನೂ ಒಳ್ಳೇದು, ಇಬ್ರನ್ನು ಒಂದೇ ಸಲ ಕರ್ಕೊಂಡು ಬಂದು ಎದುರುಗಡೆ ನಿಲ್ಲಿಸ್ಲಿಲ್ಲ. ನಿತ್ಯ ಕೇಳಿಸ್ಕೊಳ್ತಿದ್ದಾಳೆ. ಆ ಸ್ವಾಮೀಜಿ ಕೆಲ್ಸ ಇಲ್ದೆ ಏನೋ ಹೇಳ್ತಿರ್ತಾರಮ್ಮ, ಅವ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನಮ್ಮ ಮನೆಯವರೆಲ್ಲ ಬಂದಿರೋದು ಕಾಣಿಸ್ದೆ ಹೋಗಿರೋ ಜೈಗೋಸ್ಕರ. ಜೈ ಕ್ಷೇಮವಾಗಿ ವಾಪಸ್ ಬರ್ಬೇಕು ಅಂತ ಪೂಜೆ ಮಾಡೋದಕ್ಕೆ ಬಂದಿದಾರಷ್ಟೇ. ಜೈಗೋಸ್ಕರ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ರೋಡಲ್ಲಿ ಹುಡುಕ್ತಾರೆ. ಹೀಗೆ ಜಾತ್ರೆಗೆ ಬರ್ತಾರಾ? ಅಂದ್ರೆ ದೇವ್ರ ಹತ್ರ ಸಹಾಯ ಕೇಳೋಕೆ ಬರ್ತಾರೆ ಅಲ್ವೇನಮ್ಮ, ಅದಕ್ಕೆ. ಇಲ್ಲ, ಅವ್ರು ಬಂದಿರೋದು ಜೈಗೋಸ್ಕರ ಅಲ್ಲ, ಅವರು ಇನ್ಯಾರಿಗೋಸ್ಕರನೂ ಬಂದಿದ್ದಾರೆ. ಯಾರಿಗೋಸ್ಕರ ಬಂದಿದ್ದಾರೆ? ಯಾರಿಗೋಸ್ಕರ ಬಂದಿದ್ದಾರೆ? ಯಾರವರು? ಯಾರು? ಅಯ್ಯೋ, ಗಂಗಾನ ನೋಡೋವರೆಗೂ ನಿತ್ಯ ಸುಮ್ಮನೆ ಇರೋ ಹಾಗಿಲ್ಲ. ಆ ಸ್ವಾಮೀಜಿ ಹೇಳ್ದಾಗೆ ಇವತ್ ರಾತ್ರಿ ನಿತ್ಯ ಗಂಗಾ ಎದುರಾಗ್ತಾರೇನೋ. ನಮ್ ಕತೆ ಗೋವಿಂದ ಪೌಡ್ರು. ದಿವ್ಯಾ, ಏನ್ರಿ? ಮೀನಾಕ್ಷಿ, ದಿವ್ಯ ಕಾಣಿಸಿದ್ಲ? ಇಲ್ಲ ರೀ, ನನ್ಗೂ ಕಾಣಿಸ್ತಿಲ್ಲ ಅಪ್ಪ. ಗಂಗಾ ಮೇಡಮ್ ಅವರು ಪ್ರದಕ್ಷಿಣೆ ಪೂರ್ತಿ ಆಗೋದ್ರೊಳಗೆ ನಾವು ದಿವ್ಯನ ಹುಡುಕಿ ಕರ್ಕೊಂಡು ಬರ್ಬೇಕು. ಮತ್ತೆ ಹುಡ್ಕೊಂಡು ನಡೀರಿ. ಸರಿ ರೀ. ದಿವ್ಯಾ, ದಿವ್ಯಾ, ಅಮ್ಮ ದಿವ್ಯಾ, ಅಮ್ಮವ್ರೇ, ಅಮ್ಮ. ದಿವ್ಯಾ, ಅಮ್ಮ ದಿವ್ಯಾ. ಅಮ್ಮವ್ರೇ, ಅಮ್ಮ. ಲೇ, ಅಲ್ಲಿ ನೋಡೋ ಹುಡುಗಿ. ಈ ಸಾರಿ ಮಿಸ್ ಆಗಬಾರ್ದು ಮಾವ. ನಾಣಿ ಅಂಕಲ್. ಮಾವ, ಆ ಹುಡುಗಿನ ಅವಳ ಕಡೆಯವರು ಹುಡುಕ್ತಿದ್ದಾರೆ ಅನಿಸ್ತಿದೆ. ಹೌದು ಕಣೋ, ನಾವು ಅವ್ರ ಕಣ್ಣಿಗೆ ಬೀಳದೆ ಇರೋ ಹಾಗೆ ಹುಡುಗಿನ ಹುಷಾರಾಗಿ ಎತ್ಕೊಂಡು ಹೋಗ್ಬೇಕು. ನಡಿ. ಪುರೋಹಿತ್ರೆ, ಬೇಗ ಪೂಜೆ ಮಾಡಿ ನಾವು ಹೋಗ್ಬೇಕು. ಇಲ್ಲ ಮೇಡಮ್, ನಾನು ಮಾಡಬೇಕಾಗಿರೋದು ಇನ್ನೂ ಇದೆ. ಇನ್ನೂ ಏನ್ ಮಾಡ್ಬೇಕಮ್ಮ? ಈಗ್ಲೇ ಸುಸ್ತಾಗಿದೀಯಾ? ಎಷ್ಟೇ ಸುಸ್ತಾದ್ರೂ ಸರಿ,
ಮಾಡ್ಬೇಕಾಗಿರೋದನ್ನೆಲ್ಲ ಪೂರ್ತಿ ಮಾಡ್ತೀನಿ. ಇನ್ನು ಏನ್ ಮಾಡ್ಬೇಕಮ್ಮ? ಬೆಳಗ್ಗೆಯಿಂದ ಮಾಡಿದ ಸಾಲ್ದಾ? ಸಾಲಲ್ಲ ಅಜ್ಜಿ, ನಾನು ಕೆಂಡದ ಮೇಲೆ ನಡಿಬೇಕು. ಏನೋ ಕೆಂಡದ ಮೇಲೆ ನಡೀತೀಯಾ? ಬೇಡ, ಮಾಡಿದ್ ಸಾಕು. ಇಲ್ಲ ಮೇಡಮ್, ಇದನ್ನೆಲ್ಲ ಮಾಡ್ತಿದ್ರೆ ನನ್ಗೆ ಹಳೆ ನೆನಪು ವಾಪಸ್ ಬರ್ತಿದೆ ಅನ್ಸುತ್ತೆ. ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಆ ದೃಶ್ಯಗಳು ಅಸ್ಪಷ್ಟವಾಗಿ ಕಾಣಿಸ್ತು. ಅದು ಸರಿ, ಬೇಡಮ್ಮ. ತುಂಬಾ ಸುಸ್ತಾಗಿದ್ಯಾ, ನಿನ್ಗೆ ವಿಶ್ರಾಂತಿ ಬೇಕು. ಎಲ್ಲ ಕಾರ್ಯನೂ ಪೂರ್ತಿ ಮಾಡಿದ್ಮೇಲೆ ವಿಶ್ರಾಂತಿ ತಗೋತೀನಿ ಅಜ್ಜಿ. ಕೆಂಡದ ಮೇಲೆ ನಡೆದ್ರೆ ಮರ್ತೋಗಿರೋ ನನ್ನ ನೆನಪುಗಳು, ಹೊರಟೋಗಿರೋ ನನ್ನ ಮಗ, ಕಾಣೆ ಆಗಿರೋ ಜೈ ಸರು ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ನನಗೆ ಬರ್ತಿದೆ. ಇಷ್ಟೆಲ್ಲ ಮಾಡಿದ್ಯಾ? ಅಮ್ನೋರು ಎಲ್ಲ ನೋಡಿದ್ದಾರೆ. ಅದನ್ ಮಾಡ್ಲಿಲ್ಲ ಅಂದ್ರೆ ಏನಮ್ಮ? ಅದನ್ನ ಮಾಡಿದ್ರೆ ನನಗೇನೋ ಒಳ್ಳೇದಾಗತ್ತೆ ಅಂತ, ನನಗೋಸ್ಕರ ಯಾರೋ ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ರೀ. ಹೇಳೋದ್ ಕೇಳಮ್ಮ, ಮಾಡಿದ್ ಸಾಕು. ಇನ್ ನಿಲ್ಸ್ಬಿಡು, ಹೋಗೋಣ. ನನಗೆ ನಿಲ್ಸು ಅಂತ ಹೇಳೋದಕ್ಕೆ ನೀವ್ಯಾರು ರೀ? ನಾನು ನಿಮ್ಮಮ್ಮ. ನಿಮ್ಮಮ್ಮ ಅಂತವಳಲ್ವಮ್ಮ. ಹಾಗಾದ್ರೆ ಈ ಅಮ್ಮನ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ಮಗನಿಗೋಸ್ಕರ ನನಗೆ ಮಾಡೋದಕ್ಕೆ ಬಿಡಿ. ಜೈಗೆ ನಾನು ಅಮ್ಮನಮ್ಮ. ನನ್ನ ಮಗ ವಾಪಸ್ ಬರ್ತಾನೆ, ನಿನ್ನ ಮಗನೂ ಬರ್ತಾನೆ. ಅವರು ಬರ್ಬೇಕು ಅಂದ್ರೆ ನಾವು ಏನಾದ್ರೂ ಪ್ರಯತ್ನ ಮಾಡ್ಬೇಕು ಅಲ್ವಾ ರೀ? 4 ತಲೆಮಾರನ ನೋಡಿರೋ ಹಿರಿಳಾಗಿ ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ನೀನ್ ಮಾಡಿರೋ ಪ್ರಯತ್ನ ಸರಿ ಹೋಗುತ್ತಮ್ಮ. ನೀವು ನಾನು ಒಳ್ಳೇದನ್ನೇ ಬಯಸೋ ಹಿರಿಯರಾಗಿದ್ರೆ ನಾನು ಕೆಂಡದ ಮೇಲೆ ನಡೆಯೋದನ್ನ ತಡಿಬೇಡಿ ಅಜ್ಜಿ ಅವರೇ. ಆ ಹುಡುಗಿ ನಡೀತೀನಿ ಅಂತ ಹೇಳ್ತಿದ್ದಾಳಲ್ವಾ, ಯಾಕೆ ತಡೀತಿದ್ದೀರಾ? ಕೆಂಡದ ಮೇಲೆ ನಡೆದ್ರೆ ಒಳ್ಳೇದಾಗತ್ತೆ. ನೀನ್ ನಡಿಯಮ್ಮ. ಎಲ್ಲರೂ ಇಲ್ಲೇ ಇದ್ದಾರೆ. ಮತ್ತೆ ಆ ಲೇಡೀಸಲ್ಲಿ ಮಧ್ಯದಲ್ಲಿ ಹೋಗ್ತಿರೋದು ಯಾರು? ಇವ್ರು ಯಾರಿಗೋಸ್ಕರ ಅವ್ರ ಹಿಂದೆನೆ ಹೋಗ್ತಿದ್ದಾರೆ? ಅಮ್ಮ, ಅಮ್ಮ, ದಿವ್ಯಾ, ದಿವ್ಯಾ, ಅಮ್ಮವ್ರೇ, ಲೇ, ಅಲ್ಲಿ ನೋಡೋ ಹುಡುಗಿ, ಇವತ್ತು ಹೇಗಾದ್ರೂ ಆ ಹುಡುಗಿನ ಎತ್ಕೊಂಡು ಹೋಗ್ಲೇಬೇಕು. ಇದೇ ಕೊನೆ ಪ್ರಯತ್ನ ಮಾವ, ಎತ್ಕೊಂಡು ಹೋಗೋಣ ನೋಡಿ.
ಏನ್ರೋ ಚಿಕ್ಕ ಹುಡುಗಿನ ಕರ್ಕೊಂಡು ಹೋಗಿ ಮಾರ್ಬಿಡೋಣ ಅಂತನಾ? ದರಿದ್ರದವರ ಇರಿ, ನಿಮ್ಮನ್ನ ಪೊಲೀಸರಿಗೆ ಹಿಡ್ಕೊಡ್ತೀನಿ. ಪೊಲೀಸ್ 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 ಪೊಲೀಸ್! ಏನಮ್ಮ ದಿವ್ಯಾ, ಒಂಟಿಯಾಗಿ ಇಲ್ಲೇನ್ ಮಾಡ್ತಿದ್ಯಾ? ನಮ್ಮ ಅಮ್ಮನ ಹುಡುಕ್ತಿದ್ದೀನಿ ಅಂಕಲ್. ನಿಮ್ಮಮ್ಮ ಅಲ್ಲಿದ್ದಾರೆ ದಿವ್ಯಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಮೊದ್ಲೇ ನಿಮ್ಮಣ್ಣ ಕಾಣಿಸ್ತೇನೆ, ನಿಮ್ಮಮ್ಮ ತುಂಬಾ ಕಷ್ಟಪಡ್ತಿದ್ದಾಳೆ. ಇವಾಗ ನೀನು ಕಾಣೆ ಆದ್ರೆ ನಿಮ್ಮಮ್ಮ ಅಷ್ಟೇ. ಅಲ್ಲೋಡಿ ನಮ್ಮಮ್ಮ. ಅವಳು ನಿಮ್ಮ ಅಮ್ಮ ಅಲ್ಲಮ್ಮ, ಚಿಕ್ಕಮ್ಮ. ಚಿಕ್ಕಮ್ಮನ? ಅಬ್ಬಾ ಸುಮ್ನಿರು ಪೌಡ್ರು. ಚಿಕ್ಕ ಹುಡ್ಗಿಗ್ ಯಾಕೆ ಸುಳ್ಳು ಹೇಳ್ತೀರಾ? ನೀನ್ ಬಾಮ್ಮ ದಿವ್ಯಾ, ನಿಮ್ಮಮ್ಮನ ಹತ್ರ ಬಿಟ್ಟು ಬರ್ತೀವಿ ಬಾ. ಇವಳು ಇಲ್ಲೇನ್ ಮಾಡ್ತಿದ್ದಾಳೆ? ಸುಮ್ನೆ ಜಾತ್ರೆ ನೋಡೋದಕ್ಕೆ ಬಂದಿದ್ದಾಳಂತಮ್ಮ. ಚಿಕ್ಕ ಹುಡುಗಿ ಒಬ್ಳೆ ಬಂದಿದ್ದಾಳಾ? ನನ್ ಜೊತೆ ನಮ್ಮಮ್ಮ ಕೂಡ ಬಂದಿದ್ದಾರೆ ಆಂಟಿ. ನಿಮ್ಮಮ್ಮ ಕೂಡ ಬಂದಿದ್ದಾಳಾ? ಎಲ್ಲಿದ್ದಾಳೆ? ನಮ್ಮಮ್ಮನಿಗೋಸ್ಕರನೇ ಹುಡುಕ್ತಿದ್ದೀನಿ. ಇವ್ರಿಗೆ ನಮ್ಮಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಂತೆ ಆಂಟಿ. ಅಂದ್ರೆ ಒರಿಜಿನಲ್ ಜಾನಕಿ ಯಾರು ಅಂತ ನಿಮಗ್ ಗೊತ್ತು ಅಂತ ಆಯ್ತು. ಗೊತ್ತಿಲ್ಲಮ್ಮ, ಅವಳು ಹೇಗಿರ್ತಾಳೋ ಕೂಡ ನಮಗ್ ಗೊತ್ತಿಲ್ಲ. ನಾವು ಕೂಡ ಫೇಕ್ ಜಾನ್ಕಿನೇ ನೋಡಿರೋದು. ಇವರು ಸುಳ್ಳು ಹೇಳ್ತಿದ್ದಾರೆ. ಇವರು ನಮ್ಮಮ್ಮನ್ ನೋಡಿದ್ದಾರೆ. ಬರೀ ಇವರೇ ಅಲ್ಲ, ನಮ್ಮಮ್ಮನ ಅಜ್ಜಿ ಕಲ್ಪನಾ ಆಂಟಿ ಅವ್ರು ಕೂಡ ನಮ್ಮಮ್ಮನ್ ನೋಡಿದ್ದಾರೆ. ನಮಗೋಸ್ಕರ ದಿನ ಮನೆಗೆ ಬರ್ತಾರೆ. ಯಾಕೆ? ನಮ್ಮಮ್ಮನ್ ನೋಡೋದಿಕ್ಕೆ. ನಮ್ಮಮ್ಮ ಅಚ್ಚು ನಿಮ್ಮ ಹಾಗೆ ಇದ್ದಾರೆ. ನನ್ನ ಹಾಗಿರ್ತಾಳ? ನನ್ನ ಹಾಗಿರೋದು ಅಂದ್ರೆ? ನೀವು ನಮ್ಮಮ್ಮ ನೋಡೋದಿಕ್ಕೆ ಸೇಮ್ ಟು ಸೇಮ್ ಇದ್ದೀರಾ, ಆದ್ರೆ ನೀವು ಮಾಡ್ರನ್ ಡ್ರೆಸ್ ಹಾಕೋತೀರಾ. ನಮ್ಮಮ್ಮ ಸೀರೆ ಉಡ್ಕೋತಾರೆ. ಅಂದ್ರೆ ಅಭಿ ದಿವ್ಯ ಅಮ್ಮ ಗಂಗಾ ಅವಳು ಬದುಕೆ ಇದ್ದಾಳಾ? ಈ ಹುಡುಗಿ ಪೂರ್ತಿ ಹೇಳಿ ಕರ್ಕೊಂಡು ಹೋಗ್ಬಿಡೋಣ ಅಪ್ಪ. ಇಲ್ಲಿವರೆಗೂ ಜೈ ದೀಕ್ಷೆನಲ್ಲಿದ್ದ. ಜೈ ಮದ್ವೆ ಏರ್ಪಾಡು ಮಾಡು ಅಂದ. ಅದನ್ನ ಮುಗಿಸ್ಕೊಂಡು ಬಂದು ನಿನಗೆ ಸರ್ಪ್ರೈಸ್ ಕೊಡೋಣ ಅನ್ಕೊಂಡೆ. ಅಂದ್ರೆ ಇಷ್ಟು ದಿನ ಗಂಗಾ ಸತ್ತೋಗಿದ್ದಾಳೆ ಅನ್ನೋ ಭ್ರಮೆನಲ್ಲೇ ಇದ್ನ ನಾನು. ಅವಳು ಬದುಕೆ ಇದ್ದಾಳ. ಆ ವಿಷಯ ನನಗ್ ಬಿಟ್ರೆ ಎಲ್ರಿಗೂ ಗೊತ್ತಾ?
ನಾನು ಫೂಲ್ ಆದ್ನಾ? ಅಯ್ಯೋ, ಎಲ್ಲಿ ಎಲ್ಲಿ ಆ ಗಂಗಾ?